ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ ಫ್ರೆಂಡ್ಸ್. ಇಲ್ಲಿ ನಾನು ಚಿಕನ್ ಲಿವರ್ ಮತ್ತು ಗಿಝರ್ಡ್ನ ಪೆಪ್ಪರ್ಡ್ ಫ್ರೈ ಯಾವ ರೀತಿ ಮಾಡ್ಬೋದು ಅಂತ ತೋರಿಸಿದ್ದೇನೆ ಫ್ರೆಂಡ್ಸ್. ಇಲ್ಲಿ ಒಂದು ಬಾಣಲೆಗೆ ಒಂದು 2 ಚಮಚ ಎಣ್ಣೆ ತಗೊಂಡಿದ್ದೇನೆ. ನಿಮಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಂತ ತಗೋಬೋದು. ಈಗ ಇದಕ್ಕೆ ಒಂದು ಈರುಳ್ಳಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಜೊತೆಗೆ ಒಂದು 4 ಹಸಿಮೆಣಸಿನ್ಕಾಯಿ ಕೂಡ ಇಲ್ಲಿ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಖಾರಕ್ಕೆ ನೋಡ್ಕೊಂಡು ನೀವು ಹಸಿಮೆಣಸಿನ್ಕಾಯನ್ನು ಕೂಡ ಹಾಕ್ಕೋಬೋದು. ಮತ್ತು ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಇಲ್ಲಿ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸಬ್ಬರು ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಈಗ ಇದಕ್ಕೆ ನಾನೊಂದು 2 ಗೆಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊತಿದ್ದೇನೆ. ಇಲ್ಲಿ ಶುಂಠಿ ಬೇಕಾದರೆ ಹಾಕ್ಕೋಬೋದು, ನಾನು ಹಾಕ್ಕೊಂಡಿಲ್ಲ ಫ್ರೆಂಡ್ಸ್. ಈಗ ಚಳಿಗಾಲ ಆಗಿರೋದರಿಂದ ಈ ಪೆಪ್ಪರ್ ಪುಡಿ ಮತ್ತು ಗಾರ್ಲಿಕ್ ಹಾಕಿ ಈ ರೆಸಿಪಿಯನ್ನು ನಾನು ತೋರಿಸಿದ್ದೇನೆ ಫ್ರೆಂಡ್ಸ್. ಈಗ ತೊಳೆದಿರುವಂಥ ಚಿಕನ್ ಲಿವರ್ ಮತ್ತು ಗಿಝರ್ಡನ್ನು ಈಗ ಹಾಕ್ತಿದ್ದೇನೆ ಇದಕ್ಕೆ. ಈಗ ಜೊತೆಗೇ ಒಂದು 3/4 ಟೇಬಲ್ ಸ್ಪೂನಷ್ಟು ಅರಿಶಿಣವನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳೋಣ. ಜೊತೆಗೇ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನೊಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಬೆಳ್ಳುಳ್ಳಿ ಜೊತೆನೇ ಇದು ಲಿವರ್ ಮತ್ತು ಗಿಝರ್ಡ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ನೀರನ್ನು ಮಾತ್ರ ಸೇರಿಸ್ಕೊಳ್ಳೋದಿಲ್ಲ. ಯಾಕಂದರೆ ಬರೀ ಗಿಝರ್ಡೇ ಪೆಪ್ಪರ್ ಫ್ರೈ ಮಾಡ್ತೀರಂದರೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೋಬೇಕು. ಆದರೆ ನಾವು ಇದು ಚಿಕನ್ ಲಿವರಲ್ಲಿ ನೀರಿನ ಅಂಶ ಇರೋದರಿಂದ ನೀರನ್ನು ಮಾತ್ರ ಸೇರಿಸ್ಕೊಂಡಿಲ್ಲ. ಈಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ ಫ್ರೆಂಡ್ಸ್. ಮಿಕ್ಸ್ ಮಾಡಿದ ಮೇಲೆ ಇದನ್ನು ಒಂದು 5 ರಿಂದ 8 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು. ಇದು ಸಾಮಾನ್ಯವಾಗಿ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ಒಂದು 8 ನಿಮಿಷ ಆಗಿರ್ಬೋದು ಫ್ರೆಂಡ್ಸ್. ನಾನು ನಿಮಗೆ ಮುಚ್ಚಳ ತೆಗೆದು ತೋರಿಸಿದ್ದೇನೆ. ಅದರಲ್ಲಿ ಎಷ್ಟು ನೀರಿನ ಅಂಶ ಇದೆ ಅಂತ, ಅಂದರೆ ಚಿಕನ್ ಲಿವರಲ್ಲಿರುವಂಥ ನೀರು ಪೂರ ಬಿಟ್ಕೊಂಡಿದೆ ಫ್ರೆಂಡ್ಸ್. ಅದು ಮತ್ತೆ ಪೂರ ಕಡಿಮೆ ಆಗೋವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು 1 ಚಮಚದಷ್ಟು ಕೆಂಪು ಮೆಣಸಿನ್ಕಾಯಿ ಪುಡಿನ ಹಾಕ್ಕೊತೇನೆ. ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ ಫ್ರೆಂಡ್ಸ್, ಆಪ್ಷನಲ್. ಮತ್ತು ಇಲ್ಲಿ ನಿಮಗೆ ಸ್ಪೈಸಿಗೆ ನೋಡಿಕೊಂಡು ನೀವು ಕಾಳು ಮೆಣಸಿನ ಪೌಡ್ರನ್ನು ಹಾಕ್ಕೋಬೇಕು. ನಾನು ಇಲ್ಲಿ ಒಂದು ಕಾಳು ಮೆಣಸಿನ ಪೌಡ್ರನ್ನು ಕೂಡ ಇಲ್ಲಿ 1.5 ಚಮಚದಷ್ಟು ಹಾಕ್ಕೊತೇನೆ. 1 ಚಮಚದಷ್ಟು ಅವಿಜೆ ಜೀರಿಗೆ ಪುಡಿ ಹಾಕ್ಕೊಂಡ್ಮೇಲೆ 1 ಚಮಚದಷ್ಟು ಅಚ್ಕಾರದ ಪುಡಿಯನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳೋಣ. ನಿಮಗೆ ಅಚ್ಕಾರದ ಪುಡಿ ಬೇಡ ಅಂದರೆ ನೀವು ಕಾಳು ಮೆಣಸಿನ ಪುಡಿನೇ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಈಗ ಕಾಳು ಮೆಣಸಿನ ಪುಡಿಯನ್ನು ಕೂಡ ಸೇರಿಸ್ಕೊತಿದ್ದೇನೆ. ಈಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದರಲ್ಲಿ ಒಂದು ಸ್ವಲ್ಪ ನೀರಿನ ಅಂಶ ಇರುವುದರಿಂದ ಮತ್ತು ಒಂದು 2 ನಿಮಿಷದನ್ನು ಮಸಾಲೆ ಜೊತೆ ಬೇಯೋದಕ್ಕೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಒಂದು 2 ನಿಮಿಷ ಆದಮೇಲೆ ನಿಮಗೆ ತೋರಿಸಿದ್ದೇನೆ ಚಿಕನ್ ಲಿವರ್ ಮತ್ತು ಗಿಝರ್ಡ್ ಚೆನ್ನಾಗಿ ಬೆಂದಿದೆ. ಮತ್ತು ಇನ್ನೂ ಡ್ರೈ ಬೇಕಂದರೆ ನೀವು ಮತ್ತು ಒಂದು ಸ್ವಲ್ಪ ಇದರಲ್ಲಿರುವಂಥ ನೀರಿನ ಅಂಶ ಕಡಿಮೆ ಆಗೋವರೆಗೆ ನೀವು ಫ್ರೈ ಮಾಡ್ಕೋಬೋದು. ಆದರೆ ನಾನೊಂದು ಸ್ವಲ್ಪ ನೀರಿನ ಅಂಶ ಇರಲಿ ಅಂತ ಇಲ್ಲಿಗೆ ಗ್ಯಾಸ್ ಆಫ್ ಮಾಡ್ತಿದ್ದೇನೆ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.